ಹಾಯ್ ಎವ್ರಿವನ್. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಆಗ ನನ್ನ ಎಲ್ಲ ನೋಟಿಫಿಕೇಷನ್ಸು ಕೂಡ ಫಸ್ಟ್ ನಿಮಗೆ ಬರುತ್ತೆ. ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಕುಕ್ಕಿಂಗ್ ವೀಡಿಯೋಸ್ ಸಿಂಪಲ್ ಆಗಿರುವಂಥದ್ದು ಬೇಕು ಅನ್ನೋದಾದರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಓಕೆ, ಈಗ ಚಳಿಗಾಲಕ್ಕೆ ಒಂದು ಸೂಪರ್ ಆಗಿರುವಂಥ ಸ್ನ್ಯಾಕ್ಸನ್ನು ಮಾಡೋಣ. ಅದೇನು ಅಂತ ಅಂದರೆ ಶಂಕರಪಾಳ್ಯ ಸಿಂಪಲ್ಲಾಗಿ ಮಾಡುವಂಥದ್ದು. ಇದಕ್ಕೆ ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನಷ್ಟು ನಾನು ಅರಿಶಿನ ತೊಗೊಂಡಿದ್ದೀನಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಅಜ್ವೈನನ್ನು ತೊಗೊಂಡಿದ್ದೀನಿ. ಅದನ್ನು ನಾನು ಕೈಯಲ್ಲಿ ಉಜ್ಜಿ ಹಾಕ್ಕೊಂಡಿದ್ದೀನಿ ಬಿಕಾಸ್ ಫ್ರೇಗ್ರೆನ್ಸ್ ಚೆನ್ನಾಗಿ ಬರುತ್ತೆ ಅಂತ. ನಾನೀಗ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಫಸ್ಟ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾವೇನು ಆಗಲೇ ಮಸಾಲೆಗಳನ್ನೆಲ್ಲ ತೊಗೊಂಡಿದ್ವಲ್ಲ, ಉಪ್ಪು, ಖಾರದ ಪುಡಿ, ಅರಿಶಿನದ ಪುಡಿ, ಅಜ್ವೈನ ಮತ್ತು ಜೀರಿಗೆಯನ್ನು ತೊಗೊಂಡಿದ್ವಲ್ಲ, ಅದನ್ನೆಲ್ಲ ಹಾಕ್ಕೊಳ್ಳೋಣ. ಇದಕ್ಕೇ ನಾನಿವಾಗ ಕಾದಿರುವಂತಹ ಎಣ್ಣೆಯನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದರಿಂದ ಸ್ನ್ಯಾಕ್ಸು ಕ್ರಿಸ್ಪಿಯಾಗಿ ಬರುತ್ತೆ. ಕಾದಿರೋ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಸ್ನ್ಯಾಕ್ಸು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನಾನಿವಾಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಮಾಡುವಂಥ ಸ್ನ್ಯಾಕ್ಸ್ ಆಗಿರೋದ್ರಿಂದ ಬೇಗನೂ ಆಗುತ್ತೆ. ಈವ್ನಿಂಗ್ ಟೈಮು ಚಳಿಗಾಲಕ್ಕೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಸೊ ಹೊರಗಡೆ ನೀವು ಬೈ ಮಾಡಿ ತೊಗೊಂಡು ತಿನ್ನೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಹೆಲ್ತಿಯಾಗಿ ಮಾಡ್ಕೋಬೋದಾದಂಥ ಒಂದು ಸ್ನ್ಯಾಕ್ಸ್ ಆಗಿದೆ ಇದು. ಸೊ ನಾನಿವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದು ಒಂದು ಮೇನ್ ಪ್ರೋಸೆಸ್ಸು. ಸ್ವಲ್ಪ ನೀರು ಜಾಸ್ತಿ ಆದ್ರೂ ಅಥವಾ ಸ್ವಲ್ಪ ನೀರು ಕಡಿಮೆ ಆದ್ರೂ ಇದು ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೆ ಇರಬೇಕು. ಸೊ ನಾನಿವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿಗೆ ನಾವು ತೊಗೊಂಡಿರುವಂಥ ಎಲ್ಲ ಮಸಾಲೆನೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ನೀಟಾಗಿ ಕಲಿಸ್ಕೊಳ್ಳಿ. ಚಳಿಗಾಲದಲ್ಲಿ ಈವ್ನಿಂಗು ಟೀ ಜೊತೆ ತಿನ್ನೋದಕ್ಕಂತೂ ಇದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ನೀವು ಹೊರಗಡೆಯಿಂದ ತೊಗೊಂಬಂದು ಹಾಕಿ ಕೊಡೋದಕ್ಕಿಂತ ಮನೆಯಲ್ಲೇ ಹೆಲ್ದಿಯಾಗಿ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸನ್ನು ನಾವು ಮಾಡಿ ಮಕ್ಕಳಿಗೆ ಕೊಡ್ಬೋದು. ಹೊರಗಡೆ ಯಾವ ರೀತಿಯಾದಂಥ ಎಣ್ಣೆಲಿ ಕರೆದಿರ್ತಾರೋ ಏನೋ ಗೊತ್ತಿರಲ್ಲ. ಸೊ ಮನೆಯಲ್ಲಿ ಹೆಲ್ತಿಯಾಗಿ ನೀಟಾಗಿ ಮಾಡಿಕೊಡೋದ್ರಿಂದ ಮಕ್ಳಿಗೂ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸು ಸಿಗುತ್ತೆ. ಮನೆಯಲ್ಲೇ ಮಾಡಿಕೊಟ್ಟಿದ್ದೀವಿ ಅನ್ನೋ ಖುಷಿನೂ ನಮಗಿರುತ್ತೆ. ಸೊ ನೋಡಿ, ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕಲಿಸ್ಕೊಳ್ಳಿ ನೀಟಾಗಿ. ಅದನ್ನು ಚೆನ್ನಾಗಿ ನಾದಬೇಕು ಕೈಯಲ್ಲಿ. ಸೊ ನೀಟಾಗಿ ನಾದ್ಕೊಳ್ಳಿ, ಎಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿಯಾಗಿ ನೀಟಾಗಿ ನಾದ್ಕೊಂಡು ಇಟ್ಕೋಬೇಕಾಗತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಹದದಲ್ಲೇ ಇರುವಂಗೆ ನೀವು ಏನು ಮಾಡಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನಿವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದು ಒಂದು 10 to 15 ಮಿನಿಟ್ಸ್ವರೆಗೂ ಏನಾಗಬೇಕು ಅಂದರೆ ನೀಟಾಗಿ ನೆನ್ಕೋಬೇಕು. ಸೊ ನಾನಿವಾಗ ಮುಚ್ಚಿಡ್ತಾ ಇದ್ದೀನಿ. ಓಕೆ, ಇವಾಗ 15 ಮಿನಿಟ್ಸ್ ಆದಮೇಲೆ ನಾನು ತೆಗಿತಾ ಇದ್ದೀನಿ. ನೋಡಿ, ಅದು ನೀಟಾಗಿ ನೆನ್ಕೊಂಡಿದೆ. ಸೊ ಇದನ್ನು ನಾವು ತೊಗೊಂಡ್ಬಿಟ್ಟು ಏನು ಮಾಡಬೇಕು, ಮತ್ತೆ ಒಂದು ಸರಿ ನಾದ್ಕೊಂಡು ಅದನ್ನು ಏನು ಮಾಡಬೇಕು, ದಪ್ಪ ದಪ್ಪ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಓಕೆ, ನಾನು ತೊಗೊಂಡಿರೋ ಕ್ವಾಂಟಿಟಿಲಿ ಇದು ಆಲ್ಮೋಸ್ಟ್ ಒಂದು 4ರಿಂದ 5 ಬಿಲ್ಲೆ ಅಷ್ಟಾಗುತ್ತೆ. ಸೊ ಅದಷ್ಟನ್ನು ನಾವು ನೀಟಾಗಿ ಬಿಲ್ಲೆಗಳಾಗಿ ಮಾಡಿಟ್ಕೊಳ್ಳೋಣ. ಇವಾಗ ನಾನು ಸ್ವಲ್ಪ ಹಸಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ನಾನು ಮೇಲ್ಗಡೆ ಸವರ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಿಟ್ಟನ್ನು ಹಾಕ್ಕೋಬೇಡಿ, ಸ್ವಲ್ಪ ಹಿಟ್ಟನ್ನು ತೊಗೊಂಡು ಅದನ್ನು ನೀಟಾಗಿ ಲಟ್ಟಿಸ್ಕೊಳ್ಳಿ. ಸೊ ತುಂಬ ತೆಳುವಾಗೂ ಲಟ್ಟಿಸ್ಕೋಬಾರ್ದು, ತುಂಬ ದಪ್ಪವಾಗೂ ಲಟ್ಟಿಸ್ಕೋಬಾರ್ದು. ನಾನಿವಾಗ ತೋರಿಸ್ತಾ ಇದ್ದೀನಲ್ಲ, ಆ ಥರ ನೀಟಾಗಿ ಲಟ್ಟಿಸ್ಕೊಂಡು ಇಟ್ಕೊಳ್ಳಿ. ಹಂಗಂತ ತುಂಬ ತೆಳುವಾಗೂ ಲಟ್ಟಿಸ್ಕೋಬೇಡಿ ಮತ್ತು ತುಂಬ ದಪ್ಪವಾಗೂ ಲಟ್ಟಿಸ್ಕೋಬೇಡಿ. ನಾನು ಹಂಗೆ ಕೆಳಗಡೆ ಹಿಡಿತಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಸವರ್ಕೊಂಡು ಮತ್ತೆ ಲಟ್ಟಿಸ್ತಾ ಇದ್ದೀನಿ. ಸೊ ಚಪಾತಿ ಏನು ಲಟ್ಟಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು ಅಷ್ಟೇ. ಅದಕ್ಕಿಂತ ಜಾಸ್ತಿ ದಪ್ಪನೂ ಆಗಬಾರ್ದು, ತೀರಾ ತೆಳುವೂ ಆಗಬಾರ್ದು. ತುಂಬ ದಪ್ಪ ಆದರೆ ಅದು ಎಣ್ಣೆಯಲ್ಲಿ ನೀಟಾಗಿ ಬೇಯಲ್ಲ. ಹಾಗೆ ತುಂಬ ತೆಳುವಾದ್ರೂ ಕೂಡ ಕಲ್ಲು ಥರ ಗಟ್ಟಿ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಮೀಡಿಯಮಾಗಿ ಅದನ್ನು ನೀಟಾಗಿ ಲಟ್ಟಿಸ್ಕೊಂಡು ಇಟ್ಕೊಳ್ಳಿ. ನೋಡಿ, ಇದು ಆಲ್ಮೋಸ್ಟ್ ಆಗ್ತಾ ಬಂತು. ನಾನು ಇನ್ನೊಂದು ಸರಿ ಲಟ್ಟಿಸ್ಕೊಂಡು ತೆಗಿತೀನಿ ಇದನ್ನು. ನೋಡಿ, ಆಲ್ಮೋಸ್ಟ್ ಆಗಿದೆ.
ನೋಡಿ ಇಷ್ಟು ಥಿಕ್ನೆಸ್ ಇರಬೇಕು, ಇಷ್ಟು ದಪ್ಪ ಇರಬೇಕು. ಇದು ಸ್ವಲ್ಪ ತೆಳುವಾಯಿತು, ಬಟ್ ಇದಕ್ಕಿಂತ ಚೂರು ಹೌದೋ ಇಲ್ಲೋ ಅನ್ನಂಗೆ ಸ್ವಲ್ಪ ದಪ್ಪ ಇದ್ದರೆ ಸಾಕು. ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಸ್ಕ್ವೇರ್ ಶೇಪಲ್ಲಿ ಬೇಕಿದ್ದರೆ ಸ್ಕ್ವೇರ್ ಶೇಪಲ್ಲಾದರೂ ಕಟ್ ಮಾಡ್ಕೋಬೋದು, ಅಥವಾ ಟ್ರಯಾಂಗಲ್ ಶೇಪಲ್ಲಿ ಬೇಕು ಅಂದರೆ ಟ್ರಯಾಂಗಲ್ ಶೇಪಲ್ಲಾದ್ರೂ ಕಟ್ ಮಾಡ್ಕೋಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಕಟ್ ಮಾಡ್ಕೋಬೋದು. ನಾನಿವಾಗ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ಇದು ಅಕ್ಕಿ ಹಿಟ್ಟಿಂದ ಮಾಡಿರೋದ್ರಿಂದ ಲಟ್ಟಿಸ್ಕೋಬೇಕಾದ್ರೆ ಏನಾದರೂ ಸೈಡಲ್ಲಿ ಎಡ್ಜಸ್ ಹೊಡಿತಾ ಇದೆ ಅಥವಾ ಏನು ಕೀಳ್ತಾ ಇದೆ ಲಟ್ಟಿಸ್ಕೋಬೇಕಾದ್ರೆ ಅಂತ ಅನ್ನೋದಾದರೆ ನೀವೇನು ಮಾಡಿ, ಹಿಟ್ಟನ್ನು ಕಲಿಸ್ಕೊಳ್ತೀರಲ್ಲ ಆವಾಗ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ. ಆವಾಗ ಎಡ್ಜಸ್ಸು ಹೊಡೆಯೋದಿಲ್ಲ, ಕಿತ್ಕೊಳ್ಳೋದು ಇಲ್ಲ, ನೀಟಾಗಿ ಬರುತ್ತೆ. ಸೊ ನನಗೇನು ಆ ಥರ ಪ್ರಾಬ್ಲಮ್ ಆಗಿಲ್ಲ. ಸೊ ಹಾಗಾಗಿ ನಾನು ಮೈದಾ ಏನು ಯೂಸ್ ಮಾಡಿಲ್ಲ. ನೋಡಿ ಎಷ್ಟು ನೀಟಾಗಿ ಕಟ್ ಆಗ್ತಾ ಇದೆ. ಸೊ ಅಷ್ಟನ್ನು ಕೂಡ ನಾವು ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಬೇಕಿದ್ದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು 2-3 ಟೀ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಬೇಕಿದ್ದರೆ ಕಲಿಸ್ಕೊಂಡು ನೀಟಾಗಿ ಲಟ್ಟಿಸ್ಕೋಬೋದು. ಅವಾಗೇನೂ ಅರಿಯೋದಿಲ್ಲ ಸೈಡಲ್ಲಿ. ಈಗ ಎಡ್ಜಸ್ ಏನಿದೆ ಅಲ್ಲ, ಚಿಕ್ಕ ಚಿಕ್ಕ ಪೀಸು ನೀಟಾಗಿ ಬರದೇ ಇರುವಂಥದ್ದು, ಅದನ್ನೆಲ್ಲ ನಾನು ತೆಕ್ಕೊಳ್ತಾ ಇದ್ದೀನಿ. ಅದನ್ನು ನಾನು ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಏನು ಲಟ್ಟಿಸ್ಕೊಳ್ತೀನಲ್ಲ ಅದ್ರ ಜೊತೆನೇ, ಆ ಬಿಲ್ಲೆ ಜೊತೆನೇ ನಾನು ಇಟ್ಬಿಡ್ತಿದ್ದೀನಿ. ನೋಡಿ ಈ ಸೈಜಲ್ಲಿ ಇಷ್ಟು ದಪ್ಪ ಇದ್ದರೆ ಸಾಕಾಗತ್ತೆ. ಸೊ ನಾನಿವಾಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ. ಅಷ್ಟನ್ನು ನಾನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು. ಈಗೇನು ನಾವು ಇದನ್ನು ಮಾಡಿದ್ದೀವಲ್ಲ ಅದನ್ನು ಎಣ್ಣೆಯಲ್ಲಿ ಕರಿಬೇಕು. ಸೊ ನೋಡಿ ನಾನಿವಾಗ ಅಷ್ಟನ್ನು ಕೂಡ ಏನು ಮಾಡಿದ್ದೀನಿ, ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ನಾವು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ನಾನಿವಾಗ ಒಂದು ಬಾಣಲಿಯನ್ನು ಇಟ್ಬಿಟ್ಟು ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯಿಸ್ಕೊಳ್ಳೋಣ ಸ್ವಲ್ಪ. ಅದು ಅಂದರೆ ತುಂಬ ಮೀಡಿಯಮ್ಮಾಗೂ ಇರಬಾರ್ದು, ಲೋ ಫ್ಲೇಮಲ್ಲೂ ಇರಬಾರ್ದು, ಸ್ವಲ್ಪ ಜಾಸ್ತಿನೇ ಎಣ್ಣೆ ಕಾದಿರಬೇಕಾಗತ್ತೆ. ಸ್ವಲ್ಪ ಎಣ್ಣೆ ಕಾದಿರಬೇಕು. ನೋಡಿ ಹಿಂಗೆ ಹಾಕಿದ ತಕ್ಷಣ ಅದು ಮೇಲೆ ಎದ್ದು ಬರಬೇಕು, ನೊರೆ ಥರ ಎದ್ದು ಬರಬೇಕು. ನೋಡಿ ಇಷ್ಟು ಮಟ್ಟಿಗೆ ಎಣ್ಣೆ ಕಾದಿರಬೇಕು. ಫ್ಲೇಮ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ನೀವೇನು ಮಾಡಿ ಒಂದೊಂದಾಗಿ ಬಿಡಿ. ನೋಡಿ ಹೇಗೆ ಅದು ಎಣ್ಣೆಲಿ ಹಾಕಿದ ತಕ್ಷಣ ಹೇಗೆ ಉಬ್ಕೊಂಡು ಬರ್ತಾ ಇದೆ. ಸೊ ನೀಟಾಗಿ ಒಂದೊಂದಾಗಿಯೇ ಬಿಡಿ, ಎಲ್ಲ ಬಿಡಿಯಾಗಿ ಹಾಕಿ ಮತ್ತು ಅಷ್ಟನ್ನು ಒಂದೇ ಸರಿಗೆ ಹಾಕ್ಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಿ ಅಂದರೆ ಒಂದೊಂದಾಗಿಯೇ ಹಾಕ್ಕೊಳ್ಳಿ ನೀಟಾಗಿ. ನೋಡಿ ಎಲ್ಲ ಪ್ರತಿಯೊಂದು ಕೂಡ ಉಬ್ಬಿನೇ ಬಂದಿದೆ, ಯಾವುದು ಕೂಡ ಫ್ಲ್ಯಾಟಾಗಿ ಬಂದಿಲ್ಲ. ಸೊ ಇವನ್ನ ಏನು ಮಾಡಿ ಈಗ ಒಂದು ಸರಿ ಹಾಗೆ ಬಿಟ್ಬಿಡಿ. ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಉಲ್ಟಾ ಮಾಡ್ಕೊಳ್ಳಿ. ನೋಡಿ ಒಂದು ಸೈಡ್ ಆಲ್ರೆಡಿ ಬೆಂದಿದೆ, ಯಾಕೆಂದರೆ ಉಬ್ಬಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರೆಂಟ್ ಹೋಯಿತು, ಸೊ ಹಾಗಾಗಿ ಇದು ಡಾರ್ಕಾಗಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಓಕೆ, ನೀಟಾಗಿ ಇದನ್ನು ಬೇಯಿಸ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ನೀಟಾಗಿ ಬೇಯಿಸ್ಕೊಳ್ಳಿ. ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಮೆತ್ತಗಿರೋದಿಲ್ಲ, ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಈಸಿಯಾಗಿ ಮಾಡ್ಕೋಬೋದು ಇದನ್ನು. ಇದಕ್ಕೆ ತುಂಬ ಟೈಮ್ ಏನೂ ಹಿಡಿಯೋದಿಲ್ಲ, ಮತ್ತು ಇಬ್ಬರು ಬೇಕು ಮಾಡೋದಕ್ಕೆ ಅನ್ನೋಂಗೂ ಏನಿಲ್ಲ. ಮನೇಲಿ ಒಬ್ಬರೇ ಇದ್ರೂ ಕೂಡ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಇದಾಗಿದೆ. ನಾನಿದನ್ನು ಬೇರೆ ತೆಗೆದಿಟ್ಕೊತಿದ್ದೀನಿ. ಇವಾಗ ಇನ್ನೊಂದು ರೌಂಡಲ್ಲಿ ನಾನು ಏನು ಮಾಡ್ತಿದ್ದೀನಿ, ಲಟ್ಟಿಸ್ಕೊಂಡು ಕಟ್ ಮಾಡಿರೋವಂಥವನ್ನ ಹಾಕ್ತಿದ್ದೀನಿ. ನೋಡಿ ಇವೂ ಕೂಡ ಅಷ್ಟೇ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಸೊ ಹೀಗೇ ನೀವು ನೀಟಾಗಿ ಲಟ್ಟಿಸ್ಕೊಂಡು ಕರೆಕ್ಟ್ ಪ್ರೊಸೀಜರಲ್ಲಿ ಮಾಡ್ಕೊಂಡು ಬಂದ್ರಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇವನ್ನೂ ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಏನು ಮಾಡ್ಕೋತೀನಿ, ನೀಟಾಗಿ ಬೇಯಿಸ್ಕೊತೀನಿ. ನೀವು ಏನು ಒಂದೊಂದಾಗಿ ಹಾಕಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡಿರಿ, ಬಟ್ ಅದನ್ನು ಬೇಯಿಸ್ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ನೀವು ಮತ್ತೆ ಅದನ್ನು ಕೂಡ ಏನು ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ರಿ ಅಂತಂದರೆ ಬೇಗ ಸೀದೋಗಿಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಸೊ ಹಾಗಾಗಿ ನೀವೇನು ಅದು ಎಣ್ಣೆಯಲ್ಲಿ ಹಾಕಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡಿರಿ, ಆವಾಗ ಉಬ್ಬಿ ಬರುತ್ತೆ. ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವೇನು ಮಾಡಿ ಅವನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ನೀಟಾಗಿ ಯಾವ್ಯಾವುದು ಬೆಂದಿಲ್ಲ, ಇನ್ನು ವೈಟ್ ಕಲರಲ್ಲಿದೆ ಅನ್ನೋಂಥದ್ದನ್ನು ನೀಟಾಗಿ ಮಡ್ಚ್ಕೊಳ್ಳಿ. ಓಕೆ, ಇದನ್ನು ಕೂಡ ಈಗ ಆಗಿದೆ. ಇದನ್ನು ನಾನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.